Hi guys, welcome and welcome back to Thoughts of Anu ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ನಾನಿವಾಗ ಫೇವ್ರೆಟ್ ಪ್ಲೇಸ್ ಆಗಿರೋ ಈ ಡಾಕ್ಟರ್ ಮನೆನ ತೋರಿಸ್ತಾ ಇದ್ದೀನಿ. ಬನ್ನಿ, ನೋಡಿದ್ದೆಲ್ಲ ಬೇಕು ಅನ್ಕೋಬೋದು, ಬಟ್ ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಈ ಸಾಮಾನ ಬಿಲ್ಲು ನೋಡಿ ನೆನಪಾಗಿದ್ದು ಒಂದೇ, ಬಾಲ್ಯದ ನೆನಪುಗಳು. ನಾವೆಲ್ಲಿ ಹೋಗ್ತಿದ್ದೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಖುಷಿಯಾಗಿ ಹೋಗ್ತಿದ್ದೀವಿ, ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ನಾನು ಇಷ್ಟ ಬಂದಿದ್ದು ರೋಡಲ್ಲೇ ಹೋಗೋದು. ತುಂಬ ರೂಟ್ಗಳಿದ್ದಾವೆ, ಬಟ್ ನನಗಿಷ್ಟ ಬಂದಿದ್ದ ಕಡೆಯಿಂದನೇ ನಾನು ಹೋಗೋದು. ಅಪಾರ್ಟ್ಮೆಂಟ್ ನೋಡಿದರೆ ಆಬ್ವಿಯಸ್ಲಿ ತುಂಬ ಖುಷಿ ಆಗುತ್ತೆ, ಬಟ್ ನನಗೊಂದು ಥಾಟ್ ನೆನಪಾಗತ್ತೆ. ಅಪಾರ್ಟ್ಮೆಂಟು ಅಂದರೆ ನಮ್ಮ ಅಪ್ಪನ ಮನೆ ಅಲ್ಲ, ಅದು ಅಂಕಲ್ ಮನೆ ಇದ್ದಂಗೆ, ಸ್ವಂತ ಮನೆಯೇ. ಸೊ ಅದೆಲ್ಲ ಥಿಂಕ್ ಮಾಡಿಕೊಂಡು ನಾನಿವತ್ತು ಊರ್ವ ಮಾರ್ಕೆಟ್ ರೋಡಲ್ಲಿ ಹೊರಟಿದ್ದೆ. ಒಂದು ಖುಷಿ ವಿಷಯ ಏನಂದರೆ ನಾಯಿಗಳಿಲ್ಲ ಅಂತ ತುಂಬ ಖುಷಿಯಾಗಿ ಹೋಗ್ತಾ ಇದ್ದೆ. ಅಪ್ಪ ಇಲ್ಲಿಲ್ವಲ್ಲ ಅಂತ ಮತ್ತೆ ಎಂಟ್ರಿ ಕೊಡ್ತಾವೆ ನೋಡಿ. ನೆಕ್ಸ್ಟ್ ಬಂದಿದ್ದು ಊರ್ವ ಮಾರ್ಕೆಟಲ್ಲಿರೋ ನನ್ನ ಕೊರಗಜ್ಜನ ಹತ್ರ ಬಂದಿದ್ದೆ. ಮತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಫುಲ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಬ್ಬಳೆ. ನಾನು ಹಾಗೆ ಹೋಗ್ತಾ ಇದ್ದೆ, ಆವಾಗ ಅಪ್ಪ ಮಗಳನ್ನ ನೋಡಿದೆ, ತುಂಬ ಖುಷಿ ಆಯಿತು. ಆಗ ನನಗೆ ನಮ್ಮ ಅಪ್ಪ ನೆನಪಾದರು. ಬಿಕಾಸ್ ನಮ್ಮ ಅಪ್ಪನೂ ಅಷ್ಟೇ, ನಾನು ಹೋದರೆ ಮಾರ್ನಿಂಗ್ ಪಿಕ್ ಮಾಡೋಕ್ಕೆ ಬರ್ತಾರೆ, ಈವ್ನಿಂಗ್ ಪಿಕ್ ಮಾಡೋಕ್ಕೆ ಬರ್ತಾರೆ. ನಾನು ಎಷ್ಟೊತ್ತಲ್ಲಿ ಹೋದ್ರು ಮಿಡ್ ನೈಟಲ್ಲಿ ಹೋದ್ರೂ ಕೂಡ ರೀಚ್ ಆದರೆ ಬಂದರೆ ಅಪ್ಪ ಬಂದುಬಿಡಿ ಅಂತ ಹೇಳಿದೆ ಸಾಕು, ನಮ್ಮ ಅಪ್ಪಾಜಿ ಬಂದುಬಿಡ್ತಾರೆ. ನಮ್ಮ ಅಪ್ಪಂಗೆ ಅಪ್ಪ ಅನ್ನೋದೆಲ್ಲ ಇಷ್ಟ ಆಗಲ್ಲ. ನಮ್ಮ ಅಪ್ಪ ಯಾವಾಗೂ ಹೇಳ್ತಾರೆ ಅಪ್ಪಾಜಿ ಅನ್ಬೇಕು, ಅಪ್ಪ ಅನ್ಬಾರ್ದು ಅಂತ. ಸೊ ನಾನು ಯಾವಾಗೂ ನಮ್ಮ ಅಪ್ಪಂಗೆ ನಾನು ಅಪ್ಪಾಜಿ ಅಂತಲೇ ಕರೆಯೋದು. ಸೊ ಅಪ್ಪನ ಪ್ರೀತಿನ ಯಾರೂ ಮೀರ್ಸೋಕ್ಕಾಗಲ್ಲ. ಅಪ್ಪ ಅಂದರೆ ಮುಗಿಲೆತ್ತರದ ಪ್ರೀತಿ. ಫೈನಲಿ ತುಂಬ ಖುಷಿ ಅಂದರೆ ನಮ್ಮ ಅಪ್ಪ ತುಂಬ ಇನ್ನೋಸೆಂಟ್ ಅಂದರೆ ಈ ಜನ್ರೇಷನ್ಗೆ ತುಂಬ ಇನ್ನೋಸೆಂಟ್ ಅಪ್ಪ ನಮ್ಮದು. ನಾನು ನೆಕ್ಸ್ಟ್ ಬಂದಿದ್ದು ಊರ್ವ ಮಾರಿಗುಡಿ ಅಂದರೆ ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಮ್ಯಾಂಗ್ಳೂರ್. ಸೊ ಇಲ್ಲಿ ಬಂದುಬಿಟ್ಟು ಮಾರಮ್ಮಂದು ಎಲ್ಲ ದರ್ಶನ ಎಲ್ಲ ತೊಗೊಂಡೆ. ದರ್ಶನ ತಗೊಂಡು ಒಂದಂಗೆ ವಿಡಿಯೋ ಕ್ಲಿಕ್ ಮಾಡ್ಕೊಂಡು ನಮ್ಮದು ಒಂದು ಇರಲಿ ಅಂತ ಹೇಳಿಬಿಟ್ಟು ನಾನು ಹೊರಟೆ ಅಲ್ಲಿಂದ. ನಾನೇ ಕಿತಾಪತಿ ಮಾಡೋದು ಅಂತ ಥಿಂಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನಗೊಂದು ಮನಿ ಪ್ಲಾಂಟ್ ಕಾಣಿಸ್ತು. ಮನಿ ಪ್ಲಾಂಟ್ನ ಯಾವಾಗೂ ಕೂಡ ಕೇಳ್ಕೊಂಡು ಇಸ್ಕೊಬರ್ಬಾರ್ದಂತೆ, ಕಳ್ತನ ಮಾಡ್ಕೊಂಡು ಇಸ್ಕೊಬರ್ಬೇಕಂತೆ. ಸೊ ನಾನು ಅಲ್ಲಿ ಯಾವುದೋ ಕಾಂಪೌಂಡಲ್ಲಿ ಇದ್ದಿದ್ದು ಮನಿ ಪ್ಲಾಂಟ್ನ ಕಳ್ತನ ಮಾಡ್ಕೊಂಬಂದ್ಬಿಟ್ಟು ಮನೇಲಿ ಇಟ್ಟಿದ್ದೀನಿ. ಬಿಕಾಸ್ ನಮ್ಮ ಮನೆ ಲಕ್ಷ್ಮಿ ಬರ್ತಾಳೆ ಅಂತ. ಇವಳು ಯಾರಿಗೂರು ಹಿಂಗೆ ಮಂಗನ್ ಥರ ನಡ್ಕೊಂಡು ಹೋಗ್ತಿದ್ದಾಳೆ ಅಂತ ಎಲ್ಲ ಅನ್ಕೋಬಿಡಿ. ಬಿಕಾಸ್ ಮಂಗಳೂರಲ್ಲಿ ಬಿಸಿಲಿಲ್ದಾಗ ಸಂಜೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗ್ಬೇಕಾದ್ರೆ. ಅದರಲ್ಲೂ ಮಳೇಲಿ ನಡ್ಕೊಂಡು ಹೋಗಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನಡ್ಕೊಂಡು ಬಂದೆ. ಮಿನಿಮಮ್ ಅಂದರೆ ಒಂದು 5 ಕಿಲೋಮೀಟರ್ಸ್ ನಡೆದಿದ್ದೀನಿ ಅವತ್ತು. ತುಂಬ ಚೆನ್ನಾಗಿತ್ತು ಜರ್ನಿ. ನಂಗೆ ಮಂಗಳೂರಲ್ಲಿ ತುಂಬ ಬೇಜಾರಾದರೆ ನಾನು ಮೊದಲು ಮಾಡೋ ಕೆಲಸ ಏನಂದರೆ ವಾಕ್ ಮಾಡ್ತೀನಿ. ಬಿಕಾಸ್ ವಾಕ್ ಮಾಡಿದಾಗ ಆಗೋ ಖುಷಿ ನನಗೆ ಎಲ್ಲೂ ಆಗಲ್ಲ. ಬಿಕಾಸ್ ಆ ಲೈಟಿಂಗ್ಸ್ ಆಗಿರ್ಬೋದು, ಅದೊಂದು ನೇಚರ್ ಆಗಿರ್ಬೋದು. ಹಾಗೆ ಇಲ್ಲಿ ಒಂದೊಂದು ಲೈಟಿಂಗ್ಸ್ ಕೂಡ ತುಂಬ ಒಳ್ಳೆ ವೈಬ್ ಕೊಡುತ್ತೆ. ಇಲ್ಲಿ ಯಾವುದೋ ಒಂದು ಕೆಫೆ ಇತ್ತು, ಅಲ್ಲಿ ಲೈಟ್ ಎಲ್ಲ ಹಾಕಿದ್ರು. ಸೊ ನಮ್ಮದು ಒಂದು ಇರಲಿ ಅಂತ ನಮ್ಮ ಫೇಸ್ ಹೇಗೆ ಕಾಣುತ್ತೆ ಅಂತ ಹೇಳಿ ನಾನು ಫ್ರೆಂಡ್ ವಿಡಿಯೋ ಮಾಡಿಕೊಂಡೆ. ಎಲ್ಲ ದೇವರುಗಳು ಒಂದೇ ಅಂದು ಕೈ ಮುಗಿಬಿಟ್ಟು ನಾನು ಹಾಗೆ ಮತ್ತೆ ನಡ್ಕೊಂಡ್ಬಂದೆ. ತುಂಬ ಚೆನ್ನಾಗಿರುತ್ತೆ ನೈಟು. ಸೊ ಇಲ್ಲಿ ನನಗೆ ನೆನಪಾಗಿದೆ ಅಂದರೆ ಮೋದಿಜಿ ಬಂದಿದ್ದರು, ಅದು ತುಂಬ ನೆನಪಾಯಿತು. ಅವ್ರು ಬಂದುಬಿಟ್ಟು ಅವ್ರಿಗೆ ಆಶೀರ್ವಾದ ತೊಗೊಂಡು ಇದು ಮಾಡಿದರು 2 years ಬ್ಯಾಕು. ಅದೆಲ್ಲ ನೆನಪು ಮಾಡಿಕೊಂಡು ಸುಮ್ಮನೆ ನಾನು ಮನಸ್ಸೊಳಗೆ ನಗಾಡ್ಕೊಳ್ತಾ ಇಷ್ಟು ಚೆನ್ನಾಗಿತ್ತಲ್ಲ, ಇವಾಗ ಹೆಂಗಿದ್ದೀನಲ್ಲ, ಎಷ್ಟು ಬೇಗ 2 years ಮುಗ್ದೋಯ್ತಾ ಅಂತೆಲ್ಲ ಥಿಂಕ್ ಮಾಡಿಕೊಂಡು ಮತ್ತೆ ನಡ್ಕೊಂಬರ್ಬೇಕಾದ್ರೆ ನನಗೆ ಇನ್ನೊಂದು ಥಾಟ್ ನೆನಪು ಬಂತು. ಬಿಕಾಸ್ ಇಲ್ಲೇ ನಿಯರಲ್ಲಿ ಒಂದು ಹೋಟೆಲಲ್ಲಿ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು, ಅದು ಫ್ರೆಂಡ್ ಹೋಟೆಲ್ ಆಗಿರೋದ್ರಿಂದ ಫುಲ್ ತಿಂದ್ಬಿಟ್ಟು ಬಿಲ್ಲೇ ಪೇ ಮಾಡಿರಲಿಲ್ಲ, ಹಾಗೆ ಬಂದಿದ್ವಿ. ಸೊ ಅದನ್ನೆಲ್ಲ ನೆನಪು ಮಾಡಿಕೊಂಡು ಏನೇ ಹೇಳಿ ನೀವು ನಮ್ಮ ಖುಷಿನ ನಮ್ಮಲ್ಲೇ ಕಂಡ್ಕೋಬೇಕು. ಬಿಕಾಸ್ ನಮ್ಮ ಖುಷಿನ ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಎಸ್, ಥ್ಯಾಂಕ್ ಯು. ಇವಳೇನು ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಥಿಂಕ್ ಮಾಡಬೇಡಿ. ತುಂಬ ವೆಹಿಕಲ್ಸ್ ಬರ್ತಾ ಇತ್ತು, ಅದೆಲ್ಲ ಹೋಗ್ಲಿ ಅಂತ ಹೇಳಿಬಿಟ್ಟು ನಾನು ನಿಂತ್ಕೊಂಡಿದ್ದ ಟೈಮಲ್ಲಿ ನನಗೊಂದು ನೆನಪಾಯಿತು, ನಾನು ಕ್ಲಿಪ್ಪಿಂಗ್ಸ್ ತೆಗೆದ್ರೆ ತುಂಬ ಚೆನ್ನಾಗಿ ಕಾಣುತ್ತಲ್ವಾ ಅಂತೇಳಿ ನಾನು ಕ್ಲಿಪ್ಪಿಂಗ್ಸ್ನ ತಗೊಂಡು ಬಂದೆ. ನಾನು 5:30 ಹಾಗೆ ಹೋಗಿದ್ದೆ. ನಾನು ರೀಚ್ ಆಗೋಷ್ಟೊತ್ತಿಗೆ 8:30 ಆಯಿತು. ಎಲ್ಲ 2 ಟೆಂಪಲ್ಸ್ನ ವಿಸಿಟ್ ಮಾಡಿಕೊಂಡು ಹೆಂಗೆ ಕಾಣಿಸ್ತಾ ಇದ್ದೀನಿ. ಲೆಟ್ಸ್ ಗೋ. ಗುಡ್ ಬೈ. ಹಂಗೆ ಸ್ವಲ್ಪ ಎಸಿಟೇಷನ್ ಆಗ್ತಾಯಿತ್ತು, ಆದರೂ ಕೂಡ ಏರ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೆ ನಗಾಡ್ಕೊಂಡು.
ಆಮೇಲೆ ನಾನು ಮನೆಗೆ ಬಂದುಬಿಟ್ಟು ಆಲೂಗೆಡ್ಡೆ ಸಾಂಬಾರು ಮಾಡಿಕೊಂಡು ರೈಸ್ ಮಾಡಿಕೊಂಡು ತಿಂದೆ. ಆಮೇಲೆ ನಾನು ಮನೆಗೆ ಬಂದುಬಿಟ್ಟು ಮನಿ ಪ್ಲ್ಯಾಂಟ್ನ ಡೆಕೋರ್ ಮಾಡಿದೆ. ಮನಿ ಪ್ಲ್ಯಾಂಟ್ನ ಏನು ಮಾಡಿದೆ ಅಂದರೆ, ನಾನು ಸಾಯಿಲ್ ಮಣ್ಣನ್ನು ಹಾಕಿಲ್ಲ, ನಾನು ವಾಟರ್ನ ಹಾಕ್ಬಿಟ್ಟು ಅದರೊಳಗೆ ಇದೆಲ್ಲ ತೊಗೊಂಬಂದಿದ್ದೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ. ನಿನ್ ಬಾಯ್ ಫ್ರೆಂಡ್ ಇಲ್ವಾ? ಇಲ್ಲ. ಯಾಕಿಲ್ಲ? ಯಾಕೆ ಅಂದ್ರೆ ಏನ್ ಹೇಳೋದು, ಮನ್ಸಿಗೆ ಹಿಡಿಸ್ಬೇಕಲ್ವಾ.